ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ಕೊಡೋದು ಯಾರಿಗೆ? ಸಂಘ ಸಂಸ್ಥೆಗಳಿಗೆ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ, ಸಾಮಾಜಿಕ ಸಂಘ ಸಂಸ್ಥೆಗಳಿಗೆ, ಸಮಾಜ ಬದಲಾವಣೆಯ ಸಂಘ ಸಂಸ್ಥೆಗಳಿಗೆ, ಸಾಂಸ್ಕೃತಿಕವಾಗಿ ನಮ್ಮನ್ನು ರಿಚ್ ಮಾಡುತ್ತಿರುವಂಥ, ಶ್ರೀಮಂತರನ್ನಾಗಿ ಮಾಡುತ್ತಿರುವಂಥ ಸಂಘ ಸಂಸ್ಥೆಗಳಿಗೆ ಮಾಡೋದು ಇತ್ತೀಚಿನಲ್ಲಿ ಕಡಿಮೆ ಮಾಡಿಬಿಟ್ಟಿತ್ತು. ಅದಕ್ಕೆ ಕೊಡೋ ಕಾರಣ ನಮ್ಮ ವಿರೋಧ ಪಕ್ಷಗಳು ಗ್ಯಾರಂಟಿ ಕೊಟ್ಟರು ಎಲ್ಲ ಅನುದಾನ ಇಲ್ಲ, ಖಾಲಿ ಆಗ್ಯದ ಖಜಾನೆ ಅಂತೇಳಿ. ಈಗ ಸರ್ಕಾರ ನಿರ್ಧಾರ ಮಾಡಿ ಇಲ್ಲ, ಅವರು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಅಂದರೆ ಈ ಸಂಘ ಸಂಸ್ಥೆಗಳಿಗೆ ನಾವು ಅನುದಾನ ಬಿಡುಗಡೆ ಮಾಡಿದ್ದೀವಿ, ಕೊಡ್ತೀವಿ. ಈ ಮೊದಲನೇ ತ್ರೈಮಾಸಿಕದ್ದು ನಾವು ಕೊಟ್ಟು ಬಿಡ್ತೀವಿ. ತ್ರೈಮಾಸಿಕದ್ದು ಕೊಡ್ತೀವಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿಯೂ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ಮಾಡಿದೆ. ಯಾಕಂದರೆ ಸಾಂಸ್ಕೃತಿಕ ರಂಗದಲ್ಲಿ ಇರುತ್ತಿರುವಂಥ, ನಮ್ಮ ಬಯಲಾಟಗಳಲ್ಲಿ ಇರುತ್ತಿರುವಂಥ, ನಮ್ಮ ಸಾಮಾನ್ಯ ಜನಜೀವನದಲ್ಲಿ ಒಂದಾಗುತ್ತಿರುವಂಥ ಸಂಘ ಸಂಸ್ಥೆಗಳು ಅಲ್ಲಿ ಅರ್ಹರಿದ್ದಂಥವ್ರು, ಅದಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಂಥವ್ರು, ಅಂಥವ್ರು ಬದುಕು ಭಾಳ ಕಷ್ಟ. ಅದು ನಿಮ್ಗೆ ಗೊತ್ತಿರಲಿ, ಮಾತನ್ನು ಮತ್ತೆ ಹೇಳಬೇಕಾಗಿಲ್ಲ. ನಮ್ಮಿಂದ ನಮ್ಮ ಹೇ ಸೀತಾರಾಮರಿಗೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ವಿಷಯದಲ್ಲಿ. ಯಾಕಂದರೆ ಮೊದಲು ನಮ್ಮ ಸಂಸ್ಕೃತಿ ಉಳಿಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುತ್ತಿರುವಂತಹ, ಸಂಸ್ಕೃತಿಗೆ ಹೊಸ ಆಯಾಮ ಕೊಡುತ್ತಿರುವಂಥ, ಸಾಮಾಜಿಕ ಮಾನ್ಯತೆ, ಬದ್ಧತೆ ಮತ್ತು ಸಂಸ್ಕಾರಗಳನ್ನು ಕೊಡುವಂಥ ಸಂಘ ಸಂಸ್ಥೆಗಳು ಉಳಿಬೇಕಾಗ್ತದೆ. ಯಾಕಂದ್ರೆ ಸಂಘ ಸಂಸ್ಥೆಗಳು ಹಂಗಂತೇಳಿ ಸಂಘ ಸಂಸ್ಥೆಗಳು ಎಲ್ಲ ಉದ್ಧಾರ ಆಗ್ತದಂತ